ನಮಸ್ಕಾರ ವೀಕ್ಷಕರೇ. ಇಲ್ಲಿ ನಾವಿರೋ ಸಮಾಜದಲ್ಲಿ ಜನರ ವಿಚಾರಗಳು, ಮಾತುಗಳು, ಭಾವನೆಗಳು ಹೇಗಿರುತ್ತವೆ, ಈ ವಾಸ್ತವಿಕ ಬದುಕಿನ ಕೆಲವು ಮಾತುಗಳನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ನಮ್ಮ ಬೆನ್ನ ಹಿಂದೆ ಸಾವಿರ ಜನ ಸಾವಿರ ಮಾತನಾಡಲಿ ಬಿಡಿ, ಅದಕ್ಕೇಕೆ ತಲೆ ಕೆಡಿಸಿಕೊಳ್ಳುವಿರಿ? ಆನೆ ಮುಂದೆ ಹೋಗುತ್ತಿರುವಾಗ ಹಿಂದೆ ಅದೆಷ್ಟು ನಾಯಿಗಳು ಬರುತ್ತಾ ಇರ್ತವೆ. ಅದು ಯಾವತ್ತೂ ಹಿಂತಿರುಗಿ ನೋಡುವುದಿಲ್ಲ. ಅದು ಅದರ ಪಾಡಿಗೆ ಅದು ಮುಂದೆ ಹೋಗ್ತಾ ಇರುತ್ತದೆ. ನಮ್ಮ ಜೀವನದಲ್ಲಿ ನಾಯಕನಾದವನು ಹೇಗಿರಬೇಕೆಂದರೆ, ಅವನ ಬೆನ್ನ ಹಿಂದೆ ಸಾವಿರ ಜನ ಇದ್ದ ಮಾತ್ರಕ್ಕೆ ಅವನು ಯಾವತ್ತೂ ನಾಯಕ ಆಗುವುದಿಲ್ಲ. ಕಣ್ಣ ಮುಂದಿರುವ ಸಾವಿರ ಸಮಸ್ಯೆಗಳನ್ನು, ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಬಲ್ಲವನು ನಿಜವಾದ ನಾಯಕನಾಗುವನು. ನೀವು ಎಷ್ಟೇ ವಿದ್ಯಾವಂತರಾಗಿರಿ, ಎಷ್ಟೇ ಪ್ರತಿಭಾವಂತರಾಗಿರಿ, ಶ್ರೀಮಂತ ಅಥವಾ ಮೃದುವಾಗಿರುವಿರಿ ಎಂದು ನೀವು ನಂಬಿದರೂ, ನೀವು ಜನರನ್ನು ಹೇಗೆ ನಡೆಸಿಕೊಳ್ಳುತ್ತೀರಿ ಎಂಬುದು ಅಂತಿಮವಾಗಿ ಎಲ್ಲವನ್ನು ಹೇಳುತ್ತದೆ. ಸಮಗ್ರತೆಯು ಎಲ್ಲರ ಪ್ರತೀಕ. ಇಲ್ಲಿ ನಾವು ಬದುಕುತ್ತಿರುವ ಸಮಾಜದಲ್ಲಿ, ಈ ಸಮಾಜದಿಂದಲೇ ಕಲಿಯಬೇಕಾದದ್ದು ಬಹಳಷ್ಟಿದೆ. ಇಲ್ಲಿ ನಮ್ಮ ಜೀವನದಲ್ಲಿ ಕಷ್ಟ, ನಷ್ಟ, ಅವಮಾನಗಳು, ಅಪಮಾನಗಳು, ಸುಖ ದುಃಖ, ಏಳು ಬೀಳು, ಸೋಲು ಗೆಲುವು ಇವೆಲ್ಲವೂ ಬರ್ತವೆ. ಜನರ ಮಧ್ಯೆ ಹೊಂದಿಕೊಂಡು ಜೀವಿಸೋದನ್ನು ಕಲಿತುಕೊಳ್ಳಬೇಕಷ್ಟೆ. ಇಲ್ಲಿ ಸಮಾಜದಲ್ಲಿ ಯಾರೇ ಆಗಲಿ, ಅವರು ಕಷ್ಟದಲ್ಲಿ ಇದ್ದಾಗ ಅವರ ಭಾವನೆಯನ್ನು, ಅವರ ವಿಚಾರಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಅದನ್ನೆಲ್ಲ ಬಿಟ್ಟು ಅವರಿಗೆ ಉಪದೇಶ ಕೊಡುವುದಕ್ಕೆ ಪ್ರಾರಂಭಿಸಬೇಡಿ. ಯಾಕೆಂದರೆ ಎಲ್ಲರ ಪರಿಸ್ಥಿತಿ ನಿಮ್ಮ ತಿಳುವಳಿಕೆ ಇರೋ ಹಾಗೆ ಇರೋದಿಲ್ಲ. ಅವರದೇ ಆದಂಥ ಮನಸ್ಥಿತಿ ಇರುತ್ತದೆ. ನಾವಿರುವ ಸಮಾಜದಲ್ಲಿ ನೀವು ಎಲ್ಲೇ ಇದ್ದರೂ ಪರವಾಗಿಲ್ಲ, ಜನರ ಮಧ್ಯೆ ಹೇಗಿರಬೇಕೆಂಬುದು ಮೊದಲು ಕಲಿತುಕೊಳ್ಳಿ. ಇಲ್ಲಿ ಯಾರ ಜೊತೆ ಎಷ್ಟರ ಮಟ್ಟಿಗೆ ಇರಬೇಕೋ ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕು. ಅವಶ್ಯಕತೆಗಿಂತ ಹೆಚ್ಚು ಸಿಕ್ಕರೆ ನಿಮ್ಮ ಮೌಲ್ಯವನ್ನು ನೀವೇ ಕಳೆದುಕೊಳ್ಳುತ್ತೀರಿ. ನಿಮ್ಮ ಜೀವನದಲ್ಲಿ ನಡೆದು ಹೋಗಿದ್ದು, ಮರೆತು ಹೋಗಿದ್ದು, ಮುಗಿದು ಹೋಗಿದ್ದು ಬಿಟ್ಟು, ಹೋದವರು ಮರೆತು ಹೋದವರನ್ನು ಮರೆತು ಬಿಡಿ. ಆದರೆ ಒಂದು ಮಾತು, ಅವರಿಂದ ಜೀವನದಲ್ಲಿ ಕಲಿತ ಪಾಠವನ್ನು ಎಂದೂ ಮರೆಯಬೇಡಿ. ನನ್ನವರು ತಮ್ಮವರು ಅಂತ ಜೀವನದಲ್ಲಿ ನನಗೆ ಯಾರೂ ಇಲ್ಲ ಅನ್ನೋ ವಿಚಾರ ಮನದಲ್ಲಿ ಬಂದಾಗ, ನನಗೆ ನಾನೇ ಎಲ್ಲ ಅನ್ನೋ ಆತ್ಮಸಾಕ್ಷಿ ಪ್ರಬಲವಾಗಿ ಬೇಕೇ ಹೊರತು ನನಗಾರು ಇಲ್ಲ ಅನ್ನುವ ಚಿಂತೆ ನಮ್ಮನ್ನು ಅತಿಯಾಗಿ ಕಾಡಬಾರದು. ಇಲ್ಲಿ ಜೀವನದಲ್ಲಿ ಬೆಳೆಸಿದ ಮರವನ್ನು ಯಾವತ್ತೂ ಕಡಿಯಬೇಡಿ. ಶಿಕ್ಷಕರು ಕಲಿಸಿದ ಅಕ್ಷರಗಳನ್ನು ಮರೆಯಬೇಡಿ.
ತಾಯಿ ಕಲಿಸಿದ ಸಂಸ್ಕೃತಿ ಸಂಸ್ಕಾರ ಯಾವತ್ತೂ ತುಳಿಯಬೇಡಿ. ತಂದೆ ಕಲಿಸಿದ ಜೀವನದ ಪಾಠ ಮರೆಯಬೇಡಿ. ಇಲ್ಲಿ ಸಮಾಜದಲ್ಲಿ ಜನ ಹೇಗಿರ್ತಾರೆ ಎಂದರೆ, ಅವರವರ ಬೇಳೆಕಾಳು ಬೆಳೆಯುವಷ್ಟೇ ಅವರ ಮುಗ್ಧತೆಯ ರೂಪ, ಆಮೇಲೆ ತಿಳಿಯುವುದು ಅವರ ನಿಜ ಸ್ವರೂಪ. ನಿಮ್ಮ ಜೀವನದಲ್ಲಿ ಸರಿಯಾದ ಗೆಳೆಯರನ್ನಾಗಲಿ ಸ್ನೇಹಿತರನ್ನಾಗಲಿ ವ್ಯಕ್ತಿನಾಗಲಿ ಯಾವತ್ತೂ ಕಳೆದುಕೊಳ್ಳಬೇಡಿ. ಅದು ಹೇಗೆಂದರೆ, ಸರಿಯಾದ ವ್ಯಕ್ತಿಗಳನ್ನು ಕಳೆದುಕೊಂಡಾಗ ಅವರ ಬೆಲೆ ತಿಳಿಯುತ್ತದೆ. ಅವರಂತೆ ಇವರು ಎಂದು ಹೋಲಿಸಬಹುದು, ಆದರೆ ಕಳೆದುಕೊಂಡವರಿಗೆ ಸಮಾನವಾಗಿ ಮತ್ತೊಬ್ಬ ವ್ಯಕ್ತಿಯಾಗಿರಲು ಈ ಪ್ರಪಂಚದಲ್ಲಿ ಸಾಧ್ಯವಿಲ್ಲ. ನೀವು ಬದುಕಿನ ಜೀವನದಲ್ಲಿ ಅತಿಯಾಗಿ ಆತ್ಮೀಯತೆಯಿಂದ ಅಳತೆ ಮೀರಿ ಯಾರಿಗೂ ಗೆಳೆತನ ಸ್ನೇಹನಾಗಲಿ ಸಂಬಂಧವಾಗಲಿ ಬೆಳೆಸಬೇಡಿ. ಅದು ಒಂದಲ್ಲ ಒಂದು ದಿನ ವಿಷಸರ್ಪದಂತೆ ಕಚ್ಚಿ ಬಿಡುತ್ತದೆ. ಇಲ್ಲಿ ಮನುಷ್ಯನ ವಿಚಾರ ಹೇಗೆಂದರೆ, ನಾನು ಮಾಡಿದೆಲ್ಲ ಸರಿ ಎನ್ನುವನು ಮೂಢ, ಮತ್ತು ನನ್ನಿಂದಲೇ ಎಲ್ಲ ಎನ್ನುವನು ಅಯೋಗ್ಯ. ನಾ ಯಾರಿಗೂ ಕಡಿಮೆ ಇಲ್ಲ ಎನ್ನುವನು ಅವಿವೇಕಿ. ನಾನು ಎನ್ನುವನು ಬಿಟ್ಟಾಗಲೇ ನಿನಗ್ಯಾರೆಂದು ಅರಿವಾಗುವುದು. ಜೀವನದ ಗುಟ್ಟು, ನಿಮ್ಮ ಜೀವನವನ್ನು ಇರಬೇಕಾದ ರೀತಿ ಎಂದರೆ, ಅತಿಯಾಗಿ ಮಾತನಾಡಿದರೆ ವಿವಾದ ಹುಟ್ಟಿಕೊಳ್ಳುತ್ತವೆ, ಅನಾವಶ್ಯಕವಾಗಿ ಮಾತನಾಡಿದರೆ ಅವಮಾನ ಆಗುತ್ತೆ, ಮತ್ತು ಅವಶ್ಯಕತೆ ಇದ್ದಷ್ಟೇ ಮಾತನಾಡಿದರೆ ಗೌರವ ಸಿಗುತ್ತೆ ಅಷ್ಟೇ. ಜೀವನದಲ್ಲಿ ಯಶಸ್ಸು ಸಾಧಿಸಬೇಕಾದರೆ ಸಮಯವೂ ಬಹಳ ಮುಖ್ಯ. ಇಲ್ಲಿ ನಮಗಾಗಿ ನಾವು ಜೀವಿಸೋದಕ್ಕಿಂತ ನಾವು ಬೇರೆಯವರಿಗಾಗಿ ಜೀವಿಸೋದೇ ಜೀವನ. ಜೀವನ ಎಂದರೆ ಒಂದು ಸಮುದ್ರ ಇದ್ದ ಹಾಗೆ, ಅದನ್ನು ಈಜುವುದು ಬಹಳ ಕಷ್ಟ. ಈಜಿ ದಡ ಸೇರಿದರೆ ಅದುವೇ ಜೀವನ. ಇಲ್ಲಿ ನಮ್ಮ ಜೀವನದಲ್ಲಿ ಜೀವಿಸುವುದು ಮುಖ್ಯವಲ್ಲ, ಯಾವ ರೀತಿ ಜೀವಿಸುತ್ತೆ ಎನ್ನುವುದೇ ಮುಖ್ಯವಾಗಿರುತ್ತದೆ. ನಮ್ಮ ಜೀವನದಲ್ಲಿ ಪ್ರೀತಿಯ ಜೊತೆ ಕಷ್ಟ ನಷ್ಟ, ಸುಖ ದುಃಖ, ನೋವು ನಲಿವು, ಸೋಲು ಗೆಲುವು, ನಿಜ ಸುಳ್ಳು ಎಲ್ಲವೂ ಕೂಡಿದೆ. ಈ ಎಲ್ಲವೂ ಒಂದೇ ಸಮಯಕ್ಕೆ ಬರುವುದಿಲ್ಲ. ಜೀವನ ಎಂದರೆ ಇಲ್ಲಿ ನಾವು ಬಯಸಿದ್ದು ಸಿಗಲಾರದು, ಅಂದುಕೊಂಡಿದ್ದೆಲ್ಲ ಆಗಲಾರದು, ಬಂದದ್ದು ಬಂದ ಹಾಗೆ ಸ್ವೀಕರಿಸುವುದೇ ಜೀವನ. ಇಲ್ಲಿ ನಮ್ಮ ಜೀವನದಲ್ಲಿ ನಾನು ಯಾರನ್ನೂ ನನ್ನಿಂದ ದೂರ ಮಾಡಿಲ್ಲ. ಯಾರಿಗೆ ಅವಶ್ಯಕತೆ ಮುಗಿಯುತ್ತೋ ಅವರೇ ನನ್ನಿಂದ ದೂರ ಆಗಿದ್ದಾರೆ ಅಷ್ಟೆ. ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.